ಅಂಕಲ್ ಭಾಗದಲ್ಲಿ ಎರಡನೇ ಸುತ್ತಿನ ಪಂದ್ಯಾಟಗಳ ಆರಂಭವನ್ನ ಕಾಣ್ತಾ ಇದೆ. ಲೆಫ್ಟಿ ಖಾಲಾಂದರ್ ಸಾರಥ್ಯದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಗ್ಲಾಡಿಯೇಟರ್ ಸಂತೆಕಟ್ಟೆ ಪೂಜಾ ರಾಕರ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಮುಂದಿನ ವಾರ ಫ್ರೆಂಡ್ಸ್ ಪಡುಪಣಂಬೂರು ಮತ್ತು ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನ ಫ್ರೆಂಡ್ಸ್ ಪಡುಪಣಂಬೂರು ಟ್ರೋಫಿ 2024 ಇರುತ್ತೆ. ಎರಡನೇ ಆವೃತ್ತಿಯ ಪಂದ್ಯ 25,000 ರೂಪಾಯಿಗಳ ಪ್ರಥಮ ಬಹುಮಾನ ಮತ್ತು 6 ಅಡಿ ಎತ್ತರದ ಟ್ರೋಫಿ ಇರುತ್ತೆ. ರನ್ನರ್ಸ್ ಅಪ್ ತಂಡಕ್ಕೆ 5.5 ಅಡಿ ಎತ್ತರದ ಟ್ರೋಫಿ ಮತ್ತು 15,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಇರುತ್ತೆ. ಶನಿವಾರ ಅವಳಿ ಜಿಲ್ಲೆಯ ಬಹಳಷ್ಟು ಹೆಸರಾಂತ ಕ್ರಿಕೆಟಿಗರೆಲ್ಲ ಈ ಟೂರ್ನಮೆಂಟ್ ಅನ್ನು ಮುಂದಿನ ಶನಿವಾರ ಆಡ್ತಾ ಇದ್ದಾರೆ. ಮೊದಲ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ನೋಟುಗಳ ಸೇರ್ಪಡೆ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಂಡ್ರು. ಆಕಾಶ್ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಟೂರ್ನಮೆಂಟ್ನಲ್ಲಿ ಈಗಾಗಲೇ ಮೊದಲ ಜಯವನ್ನು ಕಂಡಿರ್ತಕ್ಕಂಥ ಪೂಜಾ ರಾಕರ್ಸ್ ಮೊದಲ ಸೋಲನ್ನು ಕಂಡ ಗ್ಲಾಡಿಯೇಟರ್ಸ್ ಅನ್ನು ಎದುರಿಸ್ತಾ ಇದೆ. ಸಫಾನ್ ಮೊದಲ ಓವರ್ನ ಎರಡನೇ ಚೆಂಡಿಗಾಗಿ ತೌಸಿಫ್ಗೆ ಅಂತ ಚೆಂಡು. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 6 ಓವರ್ಗಳ ಪಂದ್ಯ, 36 ಎಸೆತಗಳ ಇನ್ನಿಂಗ್ಸ್ ಇವಾಗ ಆರಂಭವನ್ನು ಕಾಣ್ತಾ ಇದೆ. ಲೇಟ್ ಕಟ್ ಮಾಡಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ಆರಂಭಿಕ ಜಾಲಿಯಲ್ಲಿ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಬ್ಯಾಕ್ ಟು ಬ್ಯಾಕ್ 2 ಎಸೆತಗಳಲ್ಲಿ ತೌಸಿಫ್ ಓಟವನ್ನು ದಾಖಲಿಸ್ತಾ ಇಲ್ಲ. ಕಳೆದ ಪಂದ್ಯದಲ್ಲಿ ಬಹಳಷ್ಟೊಂದು ಬಿರುಸಿನ ಆಟವನ್ನು ಆಡಿದಂಥ ಆಟಗಾರ ಕೂಡ ತೌಸಿಫ್. ಫುಲ್ ಟಾಸ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯ ಭಾಗವನ್ನು ಕ್ರಮಿಸ್ತಾ ಇದೆ. 6 6 ಓಟುಗಳ ಒಂದು ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ ಪೂಜಾ ರಾಕರ್ಸಿನ ತಂಡ. ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ ತೌಸಿಫ್ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯದಲ್ಲಿ 7 ಓಟವನ್ನು ದಾಖಲಿಸ್ತಾ ಇರತಕ್ಕಂತಹ ಪೂಜಾ ರಾಕರ್ಸಿನ ತಂಡ ಲೀಗ್ ಹಂತದ ಮೊದಲ ದಿನದ 5ನೇ ಪಂದ್ಯ ಅಂಕಣಗಳ ಭಾಗವನ್ನು ಕಾಣ್ತಾ ಇದೆ. ಅಂಕಣಗಳ ಭಾಗದಲ್ಲಿ 2ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಬೌಲರ್ ಪ್ರಜ್ವಲ್ ಎಸ್ಗಾರಿಕೆ ಭಾಗದಲ್ಲಿ ಬಹಳಷ್ಟು ತಮರಿದ ಬೌಲಿಂಗ್ ಅನ್ನು ಕಳೆದ ಪಂದ್ಯದಲ್ಲಿ ಕೂಡ ಮಾಡಿದಂತ ಬೌಲರ್ ಕೂಡ ಅಂತ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ಬಾರಿ ಆಕಾಶ್ ಹೊಡೆತ ಸೀಮಾ ರೇಖೆಯ ಭಾಗವನ್ನು ಕ್ರಮಿಸ್ತಾ ಇದೆ. 6
ಆಕಾಶ್ ದಾಂಡಿನಲ್ಲಿ ಚೆಮ್ಮಿದ ಮೊದಲ ಸಿಕ್ಸರ್ ಇದಾಗ್ತಾ ಇದೆ. ಎರಡನೇ ಚೆಂಡಿಗಾಗಿ ಮತ್ತೆ ಪ್ರಜ್ವಲ್ ಎಸ್ಗಾರಿಕೆ ಭಾಗದಲ್ಲಿ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚೆಂಡು ಬಹಳಷ್ಟು ವೇಗದ ಮಿತಿಯಲ್ಲಿ ಹಾದು ಹೋಗ್ತಾ ಇದೆ. ಎರಡನೇ ಓವರ್ನ 2 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ 13 ಓಟಗಳು. ಮೊದಲ ಹಂತದಲ್ಲಿ ಬೃಹತ್ ಮೊತ್ತವನ್ನು ದಾಖಲಿಸಿಕೊಂಡು ಪೂಜಾ ಲಾಕರ್ಸ್ ಪಂದ್ಯಾಟವನ್ನು ಆಡಬೇಕಾಗಿದೆ. ಕಳೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಚೇಸಿಂಗ್ ಅನ್ನು ಮಾಡಿದಂಥ ತಂಡ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಈ ಬಾರಿ ಸಿನಾನ್ ಗ್ಲಾಡಿಯೇಟರ್ಸ್ ಪರವಾಗಿ ದಾಖಲಿಸ್ತಾ ಇದ್ದಾನೆ. ತಂಡದೊಟ್ಟು ಮೊತ್ತ 14ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ತೌಸೇಫ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಕೂಡ. ಈ ಬಾರಿ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೆ ಸಿಕ್ಸರ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 20ಕ್ಕೆ ತಲುಪ್ತಾ ಇದೆ. 20 ವಿದೌಟ್ ಲಾಸ್. ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ವೀಪ್ ಅನ್ನ ಇವಾಗ ತೌಸೀಫ್ ಮಾಡಿದ್ರು. ಇನ್ನಿಂಗ್ಸ್ನ 3ನೇ ಸಿಕ್ಸರ್, ತೌಸೀಫ್ ದಾಂಡಿನ 2ನೇ ಸಿಕ್ಸರ್ ದಾಖಲಾಗ್ತಾ ಇದೆ. 5ನೇ ಚೆಂಡಿಗಾಗಿ ತೀರಾ ಶಾರ್ಟ್ ಆಗಿ ಬೀಳ್ತಾ ಇರತಕ್ಕಂಥ ಚೆಂಡು ಡೀಪ್ ಮಿಡ್ ವಿಕೆಟ್ ನಲ್ಲಿ ಸಿನನ್ ಕ್ಷೇತ್ರ ರಕ್ಷಕ ಬಹಳಷ್ಟು ಚುರುಕಿನ ಒಂದು ಕ್ಷೇತ್ರ ರಕ್ಷಣೆ ಮತ್ತೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 21. ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 2ನೇ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಓವರ್ ಪಿಚ್ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 2ನೇ ಓವರ್ ಮುಕ್ತಾಯದಲ್ಲಿ ಇವಾಗ ಪೂಜಾ ರಾಕರ್ಸಿನ ಮೊತ್ತ 27. 27ಕ್ಕೆ ನೋ ಲಾಸ್, 27 ವಿದೌಟ್ ಲಾಸ್. ಪಡುಪಣಂಬೂರು ಕ್ರಿಕೆಟರ್ಸ್ ಆಶ್ರಯದಲ್ಲಿ ಸಾಗ್ತಾ ಇರುವಂತಹ ಮೊದಲ ಆವೃತ್ತಿಯ PCL ಟ್ರೋಫಿ ಪಡುಪಣಂಬೂರು ಕ್ರಿಕೆಟರ್ಸ್ ಲೀಗ್ 2024 ಅನ್ನೋದಾಗಿ ಟೂರ್ನಮೆಂಟ್ ಅನ್ನು ನಡೆಸಲಾಗ್ತಾ ಇದೆ ಕೂಡ. ಇವತ್ತಿನ ದಿನ ಬೆಳಗ್ಗಿನ ಅವಧಿಯಲ್ಲಿ ಆರಂಭವನ್ನು ಕಂಡಿರತಕ್ಕಂಥ ಒಂದು 8 ತಂಡಗಳ ನಡುವಿನ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟ ನಾಳೆ ದಿನ ಸಂಜೆ ಅವಧಿಯಲ್ಲಿ ಮುಕ್ತಾಯವನ್ನು ಕಾಣುತ್ತೆ. ಇವತ್ತಿನ ದಿನ ಲೀಗ್ ಹಂತದ 9 ಪಂದ್ಯಗಳು, ನಾಳೆ ದಿನ ಲೀಗ್ನ 3 ಪಂದ್ಯ, ಕ್ವಾಲಿಫೈಯರ್ ಬಳಿಕದ 4 ಪಂದ್ಯಗಳು, ಒಟ್ಟು 7 ಪಂದ್ಯ ನಾಳೆ ಸಾಗತ್ತೆ. ಆ ಬಳಿಕ ವರ್ಣರಂಜಿತ ಸಮಾರೋಪ ಸಮಾರಂಭದ ಜೊತೆಗಾಗಿ ಈ ಒಂದು ಯಶಸ್ವಿ ಟೂರ್ನಮೆಂಟ್ಗೆ ತೆರೆ ಬೀಳತ್ತೆ. ಮೊದಲ ಆವೃತ್ತಿಯ PCL ಟ್ರೋಫಿ 2024 ನಡೀತಾ ಇದೆ. 3ನೇ ಓವರ್ಗಾಗಿ ಸುರೇಂದ್ರ ಪಾವಂಜೆ ಎಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ತೌಸೀಫ್ ಗೆದ್ದಂತ ಚೆಂಡು ಮಿಡಾನ್ನಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಬಾರಿ ಒಂದು ಓಟುಗಳ ಸೇರ್ಪಡೆಯನ್ನು ಪಡ್ಕೊಂಡ್ರು. ತಂಡದೊಟ್ಟು ಮೊತ್ತ 28ಕ್ಕೆ ತಲುಪ್ತಾ ಇದೆ. ಎರಡನೇ ಬಾರಿ ಮತ್ತೆ ಸುರೇಂದ್ರ ಚೆಂಡನ್ನು ಒಂದಷ್ಟು ತಿರುಗಿಸಬಲ್ಲಂತ ಸಾಮರ್ಥ್ಯದ ಬೌಲರ್ ಕೂಡ.
ಮೂರನೇ ಓವರ್ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಚೆಂಡು ಮತ್ತೆ ಓಟುಗಳ ಸೇರ್ಪಡೆನೆ ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಎರಡು ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮೂರನೇ ಚೆಂಡು ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು ರವಾನೆಯನ್ನು ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ ಇವಾಗ 29 ಓಟಗಳು. ಎರಡು ಎಸೆತ ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ. ಓವರ್ ಪಿಚ್ ಚೆಂಡು ಲಾಂಗ್ ಆನ್ ಮತ್ತು ಮಿಡ್ ವಿಕೆಟ್ ನಡುವಣ ಸಾಗ್ತಾ ಇದೆ. ಒನ್ ಬೌನ್ಸ್ ಆಗಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟುಗಳ ಸೇರ್ಪಡೆಯೂ ಕೂಡ. ತಂಡದ ಒಟ್ಟು ಮೊತ್ತ 33ಕ್ಕೆ ತಲುಪ್ತಾ ಇದೆ. 3 ಎಸೆತಗಳು ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ. 4ನೇ ಚೆಂಡಿಗಾಗಿ ಮತ್ತೆ ಸುರೇಂದ್ರ ಪಾವನ್ ಜಯಸ್ಗಾರ್ ಕೇಳಿ. ಜನ ಪಡ್ಕೊಳ್ತಾ ಇರ್ತಕ್ಕಂಥ ಚೆಂಡು ಸುಲಭ ಕ್ಯಾಚ್ ಅನ್ನ ಶಾರ್ಟ್ ಕವರ್ಸ್ ನಲ್ಲಿ ಪಡ್ಕೊಂಡ್ರು. ಆಕಾಶ್ ವಿಕೆಟ್ ನೆಲ ಕುರುಳ್ತಾ ಇದೆ. ಮೊದಲ ವಿಕೆಟ್ ಪತನ. 33ಕ್ಕೆ 1 ಪೂಜಾ ರಾಕರ್ಸಿನ ತಂಡ. ಅಂಕಣದ ಭಾಗದಲ್ಲಿ ಪೂಜಾ ರಾಕರ್ಸಿನ ಕಪ್ತಾನ ಅಂಕಣಕ್ಕೆ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಗುರುಪ್ರಸಾದ್. ಅಂತಿಮ 2 ಎಸೆಗಳು ಬಾಕಿ ಉಳಿತಾ ಇದೆ. ಸುರೇಂದ್ರ 5ನೇ ಚೆಂಡಿಗಾಗಿ. ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಸುಲಭ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಗ್ಲಾಡಿಯೇಟರ್ಸ್ ಆಟಗಾರರು. 2ನೇ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಗುರು ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ಇವಾಗ ಹ್ಯಾಟ್ರಿಕ್ ಅವಕಾಶ ಸುರೇಂದ್ರ ಪಾವಂಜೆಗಿದೆ. ಯಕ್ಷಿತ್ ಹೊಸ ಆಟಗಾರ 3ನೇ ಓವರ್ ಅಂತಿಮ ಚೆಂಡನ್ನು ಎದುರಿಸಿ ಆಡಬೇಕಾಗಿದೆ. ದಿನದ ಮುಂದಿನ ಪಂದ್ಯ NCA ಮತ್ತು ಶ್ರೀರಾಮ್ ಬೈಲಂಗಾಡಿ. ರಿವರ್ಸ್ ಬೀಸಬಲ್ಲಂತ ಪ್ರಯತ್ನ. ಚೆಂಡು ದಾಂಡಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ ಈ ಬಾರಿ. ಅರ್ಧಾಂಶ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಆಟ ಮುಕ್ತಾಯ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದೊಟ್ಟು ಮೊತ್ತ 33ಕ್ಕೆ 2. 33 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್.
ನಾಲ್ಕನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಸಫಾನ್ ಅಂತ ಚೆಂಡು ತೌಸೆಫ್ ಕ್ಲೀನ್ ಬೌಲ್ಡಿ ಬಾರಿ ಸ್ಲೋವರ್ ಚೆಂಡನ್ನ ಇವಾಗ ತೌಸೆಫ್ ಗುರುತಿಸ್ತಾ ಇಲ್ಲ. ಮೂರನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಪೂಜಾ ರಾಕರ್ಸಿನ ತಂಡ. ಅಂಕಣಗಳ ಭಾಗದಲ್ಲಿ ಸುಶ್ರುತ್ ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ ರಾಕರ್ಸ್ಗಳ ಪರವಾಗಿ. NCA ಮತ್ತು ಶ್ರೀರಾಮ್ ಬೈಲಂಗಡಿ ದಿನದ ಮುಂದಿನ ಪಂದ್ಯಾಟಕ್ಕಾಗಿ ಸಿದ್ಧತೆಯನ್ನು ಪಡ್ಕೋಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಸಫಾನ್ ಎರಡನೇ ಬಾರಿ ಅಂತ ಚೆಂಡು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ವೇಗದ ಮಿತಿಯಲ್ಲಿ ಒಂದು ಎಸೆತ ಹಾದು ಹೋಗ್ತಾ ಇದೆ. ಗೋಟುಗಳ ಹಿಂಭಾಗದಲ್ಲಿ ಲೆಫ್ಟಿ ಖಲಾಂದಾರ್ ಕೈ ಸೇರ್ತಾ ಇದೆ. ಮೂರನೇ ಬಾರಿ ಬೀಸಬಲ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದೊಟ್ಟು ಮತ್ತು 34ಕ್ಕೆ ತಲುಪ್ತಾ ಇದೆ. ನಾಲ್ಕನೇ ಬಾರಿ ಚೆಂಡು ಮಿಡ್ ವಿಕೆಟ್ ನಲ್ಲಿ ಗಗನಕ್ಕೆ ಮುಖ ಮಾಡ್ತಾ ಇದೆ. ಈ ಬಾರಿ ಸಿನಾನ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ನಾಲ್ಕನೇ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಯಕ್ಷಿತ್ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ರತನ್ ಹೊಸ ಆಟಗಾರ. ಐದನೇ ಚೆಂಡಿಗಾಗಿ ಮತ್ತೆ ಸಫಾನ್ ಎಸ್ಗಾರಿಕೆ ಭಾಗದಲ್ಲಿ ಬ್ಲಾಕರ್ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಒಂದು ಓಟುಗಳ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಓಟುಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 35 ಓಟುಗಳಿಗೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ ನಾಲ್ಕನೇ ಓವರ್ನಲ್ಲಿ. ಸ್ಲೋವರ್ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಾಲ್ಕನೇ ಓವರ್ ಮುಕ್ತಾಯ. ತಂಡದೊಟ್ಟು ಮೊತ್ತ ಇವಾಗ 35ಕ್ಕೆ 4. ಅಂತ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ.
ಒಂದು ಓಟುಗಳ ಪೂರೈಕೆಯನ್ನು ಪಡ್ಕೊಳ್ತಾ ಇದ್ದಾರೆ ತಂಡದೊಟ್ಟು ಮೊತ್ತ 36 ಓಟುಗಳು. ಪ್ರಮುಖ 4 ವಿಕೆಟ್ಗಳ ಆಘಾತವನ್ನು ಕಾಣ್ತಾ ಇದೆ. ಲೋ ಫುಲ್ ಟಾಸ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಮತ್ತೆ ಒಂದು ಓಟುಗಳ ಸೇರ್ಪಡೆ ಈ ಬಾರಿ. ಪ್ರತಿ ಎಸೆತಕ್ಕೂ ಓಟವನ್ನು ಪಡ್ಕೊಳ್ಳಬಲ್ಲದ ಲೆಕ್ಕಾಚಾರದ ಆಟವನ್ನು ಸುಶ್ರುತ್ ಮತ್ತು ರತನ್ ಆಡ್ತಾ ಇದ್ದಾರೆ. ರತನ್ ಮತ್ತೆ ಸ್ಟ್ರೈಕರ್ ಸೆಂಡ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನ, ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 37ಕ್ಕೆ 4 ತಂಡದೊಟ್ಟು ಮೊತ್ತ. ಮತ್ತೆ ಸುರೇಂದ್ರ ಅಂತ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಬೇರೋಸಿನ ಸಿಕ್ಸರ್ ರತನ್ ದಾಂಡಿನಲ್ಲಿ ಬರ್ತಾ ಇದೆ. ಇವಾಗ ತಂಡದ ಒಟ್ಟು ಮೊತ್ತ 43. 43 ಫಾರ್ ದ ಲಾಸ್ ಆಫ್ 4 ವಿಕೆಟ್ಸ್. ಈ ಬಾರಿಯ ಸಂತ ಚೆಂಡು ಲಾಂಗ್ ಆಫ್ ನಲ್ಲಿ ಸಾಕ್ತಾ ಇದೆ. ಮತ್ತೊಂದು ಓಟುಗಳ ಪೂರೈಕೆಯನ್ನು ಪಡ್ಕೊಂಡ್ರು. ಇವಾಗ ತಂಡದೊಟ್ಟು ಮೊತ್ತ 44 ಓಟುಗಳು. 4-4. 5ನೇ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಇಳ್ಕೊಳ್ತಾ ಇದೆ. ಸುರೇಂದ್ರ ಕೊನೆಯ ಚೆಂಡಿಗಾಗಿ. ಬೀಸಬಲ ಪ್ರಯತ್ನವನ್ನು ಸ್ಕ್ವೇರ್ ಲೆಗ್ನಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಓಟುಗಳ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಇವಾಗ 45 ಓಟುಗಳು. ಮೊದಲ ಹಂತದ 5 ಓವರ್ಗಳ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಕ್ಷೇತ್ರ ಗತಿಯಲ್ಲಿ ಕೊನೆ ಓವರ್ ಕೂಡ ಆರಂಭವನ್ನು ಪಡ್ಕೊಳ್ಬೇಕಾಗಿದೆ. ಎಸ್ಗಾರಿಕೆ ಭಾಗದಲ್ಲಿ ರಾಜೀಮ್ ಹೊಸ ಎಸ್ಗಾರನ ಪರಿಚಯವನ್ನು ಮಾಡ್ತಾ ಇರುವಂತಹ ಒಂದು ತಂಡ ಕೂಡ. ಸುಶ್ರುತ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅದೆಷ್ಟು ಓಟ್ಗಳನ್ನು ಅಂತಿಮ ಓವರ್ನಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂತ ಚೆಂಡು ಕೆಳಂಚನ ಸವರ್ತಾ ಇದೆ. ಈ ಬಾರಿ 5ನೇ ವಿಕೆಟ್ ರೂಪದಲ್ಲಿ ಸುಶ್ರುತ್ ವಾಪಸಾತಿಯನ್ನು ಕಂಡ್ರು. ಅಂತಿಮ 5 ಚೆಂಡುಗಳಲ್ಲಿ ಅದೆಷ್ಟು ಓಟುಗಳು ಬರುತ್ತೆ ನೋಡಬೇಕಾಗಿದೆ. ಜಿಯಾನ್ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಪೂಜಾ ರಾಕರ್ಸಿನ ಪರವಾಗಿ. ತಂಡದೊಟ್ಟು ಮೊತ್ತ 45 ಓಟುಗಳಲ್ಲಿ ಸ್ಥಗಿತವನ್ನು ಪಡ್ಕೊಳ್ತಾ ಇದೆ. 45. ಜಿಯಾನ್ ಗೆಸಂತ ಚೆಂಡು. ಸಿನಾನ್ ಮತ್ತೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸತತ ವಿಕೆಟ್ಗಳ ಆಘಾತವನ್ನು ಕಾಣ್ತಾ ಇದೆ.
ಇವಾಗ 6ನೆಯ ವಿಕೆಟ್ ಉರುಳ್ತಾ ಇದೆ. ಕಾರ್ತಿಕ್ ಹೊಸ ಆಟಗಾರ. ಹ್ಯಾಟ್ರಿಕ್ ಅವಕಾಶ ಇದೆ. ರಾಜೀಮ್ ಅದೇ ಯಾವ ರೀತಿ ಹಸ್ಗಾರಿಕೆಯನ್ನು ಮಾಡ್ತಾರೆ ನೋಡಬೇಕಾಗಿದೆ. ಅಂತ ಚೆಂಡು ಲಾಂಗ್ ಆಫ್ ನಲ್ಲಿ ಬಾರಿ ಕ್ಯಾಚ್ ಕೈ ಸೇರ್ತಾ ಇದೆ. 7ನೇ ವಿಕೆಟ್ ಪತನ. ಈ ಟೂರ್ನಮೆಂಟಿನ ಮೊದಲ ಹ್ಯಾಟ್ರಿಕ್ ಅನ್ನು ದಾಖಲಿಸ್ತಾ ಇರುವಂತಹ ಬೌಲರ್ ಕೂಡ ರಾಜೀಮ್. ಚಪ್ಪಾಳೆ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. PCL ಟ್ರೋಫಿ 2024ರ ಟೂರ್ನಮೆಂಟಿನ ಮೊದಲ ಹ್ಯಾಟ್ರಿಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಬೌಲರ್ ಕೂಡ. 45ರಲ್ಲೇ ಸ್ಥಗಿತ. ಪೂಜಾ ರಾಕರ್ಸಿನ ಮೊತ್ತ. ಅಂಕಣದ ಭಾಗದಲ್ಲಿ ಕೌಶಿಕ್ ಹೊಸ ಆಟಗಾರನೊಂದು ಸೇರ್ಪಡೆಯೂ ಕೂಡ. ಅಂತ ಚೆಂಡು ಲೆಗ್ ಬಾಯ್ಸ್ ಮುಖಾಂತರವಾಗಿ ಮತ್ತೊಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 46. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಈ ಬಾರಿ ಎಸೆದಂತ ಚೆಂಡು ಲಾಂಗ್ ಆಫ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಬಹಳಷ್ಟೊಂದು ಬಿರುಸಿನ ಹೊಡೆತವನ್ನು ದಾಖಲಿಸಿದರು. ತಂಡದ ಒಟ್ಟು ಮೊತ್ತ 52 ಓಟುಗಳಿಗೆ ತಲುಪ್ತಾ ಇದೆ. ಪೂಜಾ ರಾಕರ್ಸ್ ಅರ್ಧ ಶತಕವನ್ನು ದಾಖಲಿಸ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಈ ಬಾರಿ ಎಸೆದಂತ ಚೆಂಡು ಒಂದು ಓಟುಗಳ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದ್ದಾರೆ. 2ನೇ ಓಟದ ಪ್ರಯತ್ನದಲ್ಲಿ ರನ್ಔಟ್ ರೂಪದಲ್ಲಿ ಹುದರಿ ಆಘಾತವನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ 53 ಓಟವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ದಾಖಲಿಸಿದ್ದಾರೆ. ಜಯಕ್ಕಾಗಿ 54 ಓಟವನ್ನು ಪಡ್ಕೊಳ್ಬೇಕಾಗಿದೆ. 36 ಎಸೆತಗಳಲ್ಲಿ 36 ಚೆಂಡು 54 ಓಟುಗಳ ಒಂದು ಟಾರ್ಗೆಟ್ ಇರ್ತದೆ. ಪ್ರವೀಣ್ ಪಾವಂಜೆ ಅವರು ಇಲ್ಲಿದ್ರು ಕೂಡ ದಯವಿಟ್ಟು ಇವಾಗ ಬನ್ನಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರವೀಣ್ ಪಾವಂಜೆ. NCA ಕ್ಯಾಪ್ಟನ್ ಟಾಸಿಗೆ ಬನ್ನಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
NCA ಕ್ಯಾಪ್ಟನ್. ಲೆಫ್ಟಿ ಕಲಂದರ್ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಕೂಡ. ಕಾಶಿ ನಾನ್ ಸ್ಟ್ರೈಕರ್ ಸೆಂಡಿಗೆ ಟೈಮರ್ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಓವರ್ಗಾಗಿ ಕೌಶಿಕ್ ಪೂಜಾ ರಾಕರ್ಸಿನ ಪರವಾಗಿ. ಮೊದಲ ಚೆಂಡು ವೈಡ್ ಬಾಲ್ ಅನ್ನುವಂಥ ಒಂದು ತೀರ್ಪು ಬರ್ತಾ ಇದೆ. ಬಾರಿ ಅತಿಕ್ರಮ ಓಟಗಳ ಒಂದು ಸೇರ್ಪಡೆಯೂ ಕೂಡ. 1 ವಿದೌಟ್ ಲಾಸ್. ಎಸಂತ ಚೆಂಡು ಈ ಬಾರಿ ಲಾಂಗ್ ಆಫ್ ನಲ್ಲಿ ಸಾಗ್ತಾ ಇದೆ. ಕಲಂದರ್ 2 ಓಟವನ್ನು ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ 3ಕ್ಕೆ ತಲುಪ್ತಾ ಇದೆ. ಬೀಸಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಎಡವಟ್ಟನ್ನ ಕಂಡ್ರು. ಚೆಂಡು ಮಿಡ್ ವಿಕೆಟ್ ಸೀಮಾರೆಗೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ಕಲಂದರ್ ಆಡಿನಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇರುವಂತಹ ಮೊದಲ ಬೌಂಡ್ರಿ ಇದಾಗ್ತಾ ಇದೆ. ತಂಡದೊಟ್ಟು ಮೊತ್ತ 7 ಓಟುಗಳಿಗೆ ತಲುಪ್ತಾ ಇದೆ ಕೂಡ. ಇನ್ಸೈಡ್ ಜನ ಪಡ್ಕೊಳ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕಲಂದರ್ ಓಟವನ್ನು ಪಡ್ಕೊಳ್ತಾ ಇಲ್ಲ ಈ ಬಾರಿ. ತಂಡದೊಟ್ಟು ಮೊತ್ತ 7 ಓಟುಗಳು. ಮೊದಲ ಓವರ್ನ 3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದೆಡೆ ಕಾಶಿ, ಇನ್ನೊಂದೆಡೆ ಲೆಫ್ಟಿ ಕಲಂದರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಕೂಡ. ಬಹಳಷ್ಟು ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ. ಅರಫಾ ಕಂಚಿನಡ್ಕದ ಮುಖಾಂತರವಾಗಿ ಉಡುಪಿ ಜಿಲ್ಲೆ ಬಹಳಷ್ಟು ಮಂದಿ ಆಟವನ್ನು ಆಡಿದಂಥ ಆಟಗಾರ ಕೂಡ. ಬಳಿಕ ಬಹುಶಃ ಕನ್ನಡ ನಾಡಿನಲ್ಲಿ ಬಹುಶಃ ಟೆನ್ನಿಸ್ ಬಾಲ್ ವಿಚಾರದಲ್ಲಿ ತನ್ನದಾದ ಛಾಪನ್ನು ಮೂಡಿಸಿದಂಥ AK ಸ್ಪೋರ್ಟ್ಸ್ ಉಡುಪಿಯ ಮುಖಾಂತರವಾಗಿ ಕೂಡ ಬಹಳಷ್ಟು ಮಂದಿ ಆಟವನ್ನು ಆಡಿದರು. ಇತ್ತೀಚಿನ ದಿನಗಳಲ್ಲಿ ಅರಫಾ ರಿಯಲ್ ಫೈಟರ್ಸ್ ಮಲ್ಪೆಯ ಮುಖಾಂತರವಾಗಿ ತನ್ನನ್ನು ತೊಡಗಿಸಿಕೊಳ್ತಾ ಇರುವಂಥ ಆಟಗಾರ ಕೂಡ ಲೆಫ್ಟಿ ಕಲಂದರ್. ಚೆಂಡು ಈ ಬಾರಿ ಕಲಂದರ್ ಹೊಡೆತ. ಇವಾಗ ಸಿಕ್ಸರ್ ಅನ್ನುವಂಥ ಒಂದು ತೀರ್ಪು ರವಾನೆಯನ್ನು ಪಡ್ಕೊಳ್ತಾ ಇದೆ. 6 ಓಟಗಳ ಹೆಚ್ಚುವರಿ ಸೇರ್ಪಡೆಯೂ ಕೂಡ ಲೆಫ್ಟಿ ಕಲಂದರ್ ದಾಂಡಿನ ಮುಖಾಂತರವಾಗಿ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಬಹುಶಃ ಈ ಭಾಗದ ಪಂದ್ಯಾಕೂಟಗಳನ್ನು ಬಿಟ್ಟರೆ
ನೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಕಲಂದರ್ ಟೆನ್ನಿಸ್ ಕ್ರಿಕೆಟ್ನ ಅತ್ಯಂತ ಜನಪ್ರಿಯ ಕ್ರಿಕೆಟಿಗ. ಈ ಬಾರಿ ಅಸಂತ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ಮತ್ತೆ ಸಿಕ್ಸರ್ ಬರ್ತಾ ಇದೆ. ಕಲಂದರ್ ದಾಳಿನ ಬ್ಯಾಕ್ ಟು ಬ್ಯಾಕ್ ಸೆಕೆಂಡ್ ಸಿಕ್ಸರ್ ಈ ಬಾರಿ. ತಂಡದ ಒಟ್ಟು ಮೊತ್ತ 19 ಓಟಗಳು. ಮೊದಲ ಓವರ್ನಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇರತಕ್ಕಂಥ ಗ್ಲಾಡಿಯೇಟರ್ ಸಂತೆಕಟ್ಟೆಯ ತಂಡ. ಎಸ್ಗಾರಿಕೆ ಭಾಗದಲ್ಲಿ ರತನ್ ಎರಡನೇ ಓವರ್ಗಾಗಿ ಕಾಶಿಗೆ ಸಂತ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಬೈಸ್ ಬೌಂಡ್ರಿ ಇವಾಗ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 23 ಓಟಗಳಿಗೆ ತಲುಪ್ತಾ ಇದೆ. 23 ವಿದೌಟ್ ಲಾಸ್ ಗ್ಲಾಡಿಯೇಟರ್. ಮೊದಲ ಪಂದ್ಯಾಟವನ್ನು ಕಳ್ಕೊಂಡಂತ ತಂಡ ಮಾಡು ಇಲ್ಲವೇ ಮಾಡಿ ಪಂದ್ಯಾಟವನ್ನು ಆಡ್ತಾ ಇದೆ. ಕಾಶಿಯ ರಿವರ್ಸ್ ಶಾಟ್ ಈ ಬಾರಿ ಲಾಂಗ್ ಆಫ್ ಮತ್ತು ಕವರ್ಸ್ ನಡುವಣ ಸಾಗ್ತಾ ಇದೆ. 2 ಓಟವನ್ನು ಕಾಶಿ ದಾಖಲಿಸ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 25 ಓಟಗಳು. 54ರ ಒಂದು ಟಾರ್ಗೆಟ್ ಇದೆ. ಇನ್ನು ಕೂಡ 29 ಓಟಗಳು ಬರಬೇಕಾಗಿದೆ. ನಿರೀಕ್ಷಿತ ಹೊಡೆತವನ್ನು ಕಾಶಿ ದಾಖಲಿಸ್ತಾ ಇಲ್ಲ. 2ನೇ ಓವರ್ನ 3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ರತನ್ 4ನೇ ಬಾರಿ. ಚೆಂಡು ಬಹಳಷ್ಟು ತಮರಿದ ಹೊಡೆತ ಈ ಬಾರಿ ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ 2 ಓಟಗಳ ಸೇರ್ಪಡೆ. ತಂಡದೊಟ್ಟು ಮೊತ್ತ 27 ಓಟಗಳು. ಬೀಸಬಲ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಟ್ಟನ್ನು ಕಾಣ್ತಾ ಇದೆ ಪೂಜಾ ರಾಕರ್ಸ್ ಈ ಬಾರಿ. 4 ಓಟಗಳ ಹೆಚ್ಚುವರಿ ಸೇರ್ಪಡೆಯೂ ಕೂಡ. ತಂಡದೊಟ್ಟು ಮೊತ್ತ 31 ಓಟಗಳು. 54ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ನೆಟ್ಟಿನಲ್ಲಿ ಇನ್ನೂ ಕೂಡ 23 ಅವಶ್ಯಕತೆ ಇದೆ. ಮಧ್ಯ ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಕಾಶಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ ಇವಾಗ 37. ಜಯಕ್ಕಾಗಿ ಕೇವಲ 17 ಓಟಗಳ ಅವಶ್ಯಕತೆ.
ಕಲಂದರ್ ಗೆದ್ದಂತ ಚೆಂಡು ಈ ಬಾರಿ ಮಿಡ್ ವಿಕೆಟ್ ನಲ್ಲಿ ಸಾಕ್ತಾ ಇದೆ. ಬಹಳಷ್ಟು ತಮ್ಮ ರೀತಿಯ ಒಂದು ಕ್ಯಾಚ್ ಅನ್ನು ಕೂಡ ಡೀಪ್ ಮಿಡ್ ವಿಕೆಟ್ ನಲ್ಲಿ ಪಡ್ಕೊಂಡ್ರು. ಹೋದರಿ ಆಘಾತವನ್ನ ಕಾಣ್ತಾ ಇರತಕ್ಕಂತ ಗ್ಲಾಡಿಯೇಟರ್ ಸಂತೆಕಟ್ಟೆಯ ತಂಡ ಜಯಕ್ಕಾಗಿ ಇನ್ನು ಕೂಡ 23 ಎಸೆತ 17 ಓಟುಗಳು ಬರಬೇಕಾಗಿದೆ. ಅಂಕಣದ ಭಾಗದಲ್ಲಿ ಅನೀಶ್ ಹೊಸ ಆಟಗಾರನೊಂದು ಸೇರ್ಪಡೆಯೂ ಕೂಡ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. ಒಂದು ಓಟುಗಳ ಪೂರೈಕೆಯನ್ನು ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ 38ಕ್ಕೆ ತಲುಪ್ತಾ ಇದೆ. ಮತ್ತೆ ಕೌಶಿಕ್ ಎಸ್ಗಾರಿಕೆ ಭಾಗದಲ್ಲಿ 3ನೇ ಬಾರಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಓಟುಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 21 ಎಸೆತ ಜಯಕ್ಕಾಗಿ 16 ಓಟುಗಳು ಬರಬೇಕಾಗಿದೆ. ಕಲಂದರ್ ಮತ್ತು ಕಾಶಿ ಮೊದಲ ಹಂತದಲ್ಲಿ ಬಿರುಸಿನ ಆಟವನ್ನು ಆಡಿದ್ದಾರೆ. ಈ ಬಾರಿ ಮತ್ತೆ ರಿವರ್ಸ್ ಶಾಟ್ ಕೈ ಕೊಡ್ತಾ ಇದೆ. 20ಕ್ಕೆ 16. ಚೆಂಡು ಶಾರ್ಟ್ ಕವರ್ಸ್ ಮತ್ತು ಮಿಡ್ ಆಫ್ ನಡುವಣ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಬಾರಿ ಕಾಶಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 39ಕ್ಕೆ ತಲುಪ್ತಾ ಇದೆ. ಮೊದಲ ದಿನದ 5ನೇ ಪಂದ್ಯ ಅಂಕಣ ಒಳಭಾಗವನ್ನು ಕಾಣ್ತಾ ಇದೆ. ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. 3ನೇ ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದೊಟ್ಟು ಮೊತ್ತ 39 ಓಟುಗಳು. ಎಸ್ಗಾರಿಕೆ ಭಾಗದಲ್ಲಿ ರತನ್ 4ನೇ ಓವರ್ಗಾಗಿ. ಓಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ರತನ್ ಅಂತ ಚೆಂಡು ಟಾಪ್ ಎಚ್ ಆಗ್ತಾ ಇದೆ. ಬಾರಿ ಗುರುಪ್ರಸಾದ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. 39ಕ್ಕೆ ಮತ್ತೊಂದು ವಿಕೆಟ್ ಉರುಳ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 15 ಓಟುಗಳು ಬರಬೇಕಾಗಿದೆ. ಸಫಾನ್ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ.
ಅಂತಿಮ 3 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. 4ನೇ ಓವರ್ ಎಸ್ಗಾರಿಕೆಯನ್ನು ಮಾಡ್ತಾ ಇರುವಂಥ ಬೌಲರ್ ಕೂಡ ರತನ್. ಅದ್ಯಾವ ರೀತಿಯಲ್ಲಿ ನಿಯಂತ್ರಣದ ಎಸ್ಗಾರಿಕೆಯನ್ನು ದಾಖಲಿಸಾರ್ ನೋಡಬೇಕಾಗಿದೆ. ಇವಾಗ ಈಕ್ವೇಷನ್ 15ಕ್ಕೆ 15. ಸಫಾನ್ ಗೆಸಂತ ಚೆಂಡು ಶಾರ್ಟ್ ಕವರ್ಸ್ನಲ್ಲಿ ಒಂದು ಓಟ್ಗಳ ಸೇರ್ಪಡೆ. 14 ಎಸೆತ ಜಯಕ್ಕಾಗಿ 14 ಓಟುಗಳು ಬರಬೇಕಾಗಿದೆ. ಎಸೆತ ಚೆಂಡು ನಿರೀಕ್ಷಿತ ಹೊಡೆತವನ್ನು ಪಡ್ಕೊಳ್ತಾ ಇಲ್ಲ ಈ ಬಾರಿ. ರತನ್ ಬಹಳಷ್ಟು ಉತ್ತಮ ರೀತಿ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಇವಾಗ 13ಕ್ಕೆ 14. ಸಿನಾನ್ ಹೊಸ ಆಟಗಾರ. 13 ಎಸೆತ 14 ಓಟವನ್ನು ಇವಾಗ ಪಡ್ಕೊಳ್ಬೇಕಾಗಿದೆ. ಮತ್ತೆ ರತನ್ ಸಿನಾನ್ ಗೆಸಂತ ಚೆಂಡು ಈ ಬಾರಿ ಸುಲಭದ ಕ್ಯಾಚ್ ಅನ್ನ ಸುಲಭವಾಗಿ ನೆಲಕ್ಕೆ ಹಾಕ್ತಾ ಇದ್ದಾರೆ. ಸಿನಾನ್ ಮೊದಲ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ. 12 ಎಸೆತ ಜಯಕ್ಕಾಗಿ 14 ಓಟುಗಳು ಬರಬೇಕಾಗಿದೆ. 12ಕ್ಕೆ 14. ನಿಖಿತ್ ಎಸ್ಗಾರಿಕೆ ಭಾಗದಲ್ಲಿ ಎಸೆತ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಈ ಬಾರಿ ಸಫಾನ್ ಸಿಕ್ಸರ್ ದಾಖಲಿಸಿದ್ರು. ಜಯಕ್ಕಾಗಿ ಕೇವಲ 8 ಓಟುಗಳು ಬರಬೇಕಾಗಿದೆ. ಹನ್ನೊಂದು ಎಸೆತ 8 ಓಟುಗಳ ಅವಶ್ಯಕತೆ. ಎರಡನೇ ಬಾರಿ ಸಫಾನ್ ಓಟವನ್ನು ಪಡ್ಕೊಳ್ತಾ ಇಲ್ಲ. ಈ ಬಾರಿ ಡಾಟೆಡ್ ಡೆಲಿವರಿ. 10 ಎಸೆತ ಜಯಕ್ಕಾಗಿ ಇನ್ನು ಕೂಡ 8 ಓಟುಗಳು ಬರಬೇಕಾಗಿದೆ.
ಈ ಬಾರಿ ಎಸೆತ ಚೆಂಡು ಡೆಪ್ ಮಿಡ್ ವಿಕೆಟ್ ನಲ್ಲಿ ಕೌಶಿ ಬಹಳಷ್ಟು ತಮರಿದ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸಫಾನ್ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಎಂಟು ಸತ 8 ಓಟ್ಗಳು ಬರಬೇಕಾಗಿದೆ. ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಡೆಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಕೌಶಿ 2 ಓಟ್ಗಳಿಗೆ ಅವಕಾಶವನ್ನು ಮಾಡ್ತಾ ಇದ್ದಾನೆ ಈ ಬಾರಿ. ತಂಡದ ಒಟ್ಟು ಮೊತ್ತ ಇವಾಗ 48 ಓಟ್ಗಳಿಗೆ ತಲುಪ್ತಾ ಇದೆ. ಅಂತಿಮ 6 ಓಟ್ಗಳು ಜಯಕ್ಕಾಗಿ ಬರಬೇಕಾಗಿದೆ. ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಈ ಬಾರಿ 1ರ ಬದಲಿಗೆ 2ನೇ ಓಟ ಮತ್ತೆ ಪೂರೈಕೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 50 ಓಟ್ಗಳಿಗೆ ತಲುಪ್ತಾ ಇದೆ. ಹನ್ನೆರಡು ಎಸೆತ 6 ಎಸೆತ ಜಯಕ್ಕಾಗಿ 4 ಓಟ್ಗಳು ಬರಬೇಕಾಗಿದೆ. 6ಕ್ಕೆ 4. ಅದ್ಯಾವ ಬೌಲರ್ ಇವಾಗ ಪಂದ್ಯಾಟವನ್ನು ಉಳಿಸಬಲ್ಲ ಪ್ರಯತ್ನವನ್ನು ಮಾಡ್ತಾರೆ ನೋಡಬೇಕಾಗಿದೆ. ಮುಂದಿನ ವಾರ ಇದೇ ಕ್ರೀಡಾಂಗಣದಲ್ಲಿ ಫ್ರೆಂಡ್ಸ್ ಪಡುಪಣಂಬೂರು ಆಶ್ರಯದ 2ನೇ ಆವೃತ್ತಿಯ ಫ್ರೆಂಡ್ಸ್ ಪಡುಪಣಂಬೂರು ಟ್ರೋಫಿ ಇರುತ್ತೆ. 25,000 ರೂಪಾಯಿಗಳ ಜೊತೆಗಾಗಿ 6 ಅಡಿ ಎತ್ತರದ ಟ್ರೋಫಿಯನ್ನು ಪ್ರಥಮ ಸ್ಥಾನ ವಿಜೇತರಿಗೆ ನೀಡಲಾಗ್ತಾ ಇದೆ. ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ಳಬಲ್ಲಂಥ ತಂಡಕ್ಕೆ 15,000 ನಗದಿನ ಜೊತೆಗಾಗಿ 5.5 ಅಡಿ ಎತ್ತರದ ಟ್ರೋಫಿ ಇರುತ್ತೆ. ಶನಿವಾರದ ದಿನ ಬಹುಶಃ ಅವಳಿ ಜಿಲ್ಲೆಗಳ ಬಹಳಷ್ಟು ಮಂದಿ ಹೆಸರಾಂತ ಆಟಗಾರರು ಈ ಒಂದು ಕ್ರೀಡಾಂಗಣದಲ್ಲಿ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಒಂದಷ್ಟು ರಾಜ್ಯ ಮಟ್ಟದ ಪಂದ್ಯಾಟಗಳು ಮುಂದಿನ ವಾರ ಇರುವಂಥ ಸಾಧ್ಯತೆ ಇಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಸಂಖ್ಯೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಆಟಗಾರರು ಪಂದ್ಯಾಟವನ್ನು ಆಡ್ತಾರೆ. ಬೌಲರ್ ಕಾರ್ತಿಕ್ ಸಿನಾನ್ಗೆ ಸಂತ ಚೆಂಡು ನೆಗೆತವನ್ನ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ನೆಗೆತದ ವಾರ್ನಿಂಗ್ ಅನ್ನು ನೀಡಿದ್ರು. ಶಾರ್ಟ್ ರೈಸಿಂಗ್ ಡೆಲಿವರಿ ಅನ್ನುವಂಥ ಒಂದು ತೀರ್ಪನ್ನು ಕೂಡ ಸ್ಕ್ವೇರ್ ಲೆಗ್ ತೀರ್ಪುಗಾರರು ನೀಡ್ತಾ ಇದ್ದಾರೆ. 5 ಎಸೆತ ಜಯಕ್ಕಾಗಿ 4 ಓಟ್ಗಳು ಮಾತ್ರ ಬರಬೇಕಾಗಿದೆ. ಕೊನೆಯ ಚೆಂಡಿನವರೆಗೂ ಕೂಡ ಗ್ಲಾಡಿಯೇಟರ್ಸ್ಗೆ ಅವಕಾಶ ಇದೆ. ಕಳೆದ ಪಂದ್ಯ ಶ್ರೀರಾಮ್ ಬೈಲಂಗಡಿಯ ತಂಡ ನಾಂಬಾಲ್ ಅಸಾಧ್ಯ ರೀತಿಯಲ್ಲಿ ಒಂದು ಪಂದ್ಯಾಟವನ್ನು ಕಳ್ಕೊಂಡಿತ್ತು. 94ರ ಮೊತ್ತವನ್ನು ಚೇಸ್ ಮಾಡುವಂಥ ಹಂತದಲ್ಲಿ 88 ಓಟವನ್ನು ದಾಖಲಿಸಿದಂಥ ಒಂದು ತಂಡ ಕೂಡ ದಿನದ ಮುಂದಿನ ಪಂದ್ಯಾಟವನ್ನು ಕೂಡ ಬೈಲಂಗಡಿ ಆಡ್ತಾ ಇದೆ. ಸಿನಾನ್ಗೆ ಅಂತ ಚೆಂಡು ಈ ಬಾರಿ ರನ್ಔಟ್ ಮಾಡಬಲ್ಲಂತ ಪ್ರಯತ್ನ. ಓಟಗಳ ಪೂರೈಕೆಯನ್ನು ಸಿನನ್ ಕಾಣ್ತಾ ಇದ್ದಾರೆ. 4 ಎಸೆತ 3 ಓಟಗಳು ಬರಬೇಕಾಗಿದೆ.
ಅಂತ ಚೆಂಡು ಈ ಬಾರಿ ನೇರ ಗುರಿ ಮಾಡಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ಸಿನಾನ್ ರನ್ಔಟ್, ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. 1+ ರನ್ಔಟ್ ಈ ಬಾರಿ. 4 ಎಸೆತ, 2 ಓಟುಗಳು ಬರಬೇಕಾಗಿದೆ. ನಾಲ್ಕಕ್ಕೆ 2 ಪಂದ್ಯಾಟವನ್ನು ಉಳಿಸಬಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಪೂಜಾ ರಾಕರ್ಸ್. ಈ ಬಾರಿ ಅಂತ ಚೆಂಡು ಮತ್ತೆ ಉದೋಟ್ಗಳ ಸೇರ್ಪಡೆ ಬೈಸ್ ಮುಖಾಂತರವಾಗಿ 3 ಎಸೆತ, 1 ಓಟುಗಳ ಸೇರ್ಪಡೆಯನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ. 3ಕ್ಕೆ 1. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, 2 ಎಸೆತ, ಕೇವಲ 1 ಓಟುಗಳು ಬರಬೇಕಾಗಿದೆ. ಸ್ಕೋರ್ ಲೆವೆಲ್ ಆಗಿದೆ, ಮ್ಯಾಚ್ ಟೈ ಆಗಿದೆ, ಪಂದ್ಯಾಟ ಸಮಬಲವನ್ನು ಕಂಡಿದೆ. ಈ ಬಾರಿ ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 1 ಎಸೆತ, 1 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ಮ್ಯಾಚ್ ಟೈ ಆದರೆ ಅಂಕಗಳ ಹಂಚಿಕೆಯನ್ನು ಮಾಡಲಾಗತ್ತೆ, ಗಮನಿಸಿಕೊಳ್ಳಿ. 2 ತಂಡಗಳ ಆಟಗಾರರು ಗಮನಿಸಿಕೊಳ್ಬೇಕು. ಮ್ಯಾಚ್ ಟೈ ಆದರೆ ಅಂಕಗಳ ಹಂಚಿಕೆ ಆಗತ್ತೆ. ಲೀಗ್ ಮಾದರಿಯ ಪಂದ್ಯ. ಕಳೆದ ಪಂದ್ಯ ಕೂಡ ಕೊನೆಯ ಎಸೆತದವರೆಗೂ ಕ್ರೀಡಾ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸಿತು. ಈ ಪಂದ್ಯ ಕೂಡ ಮತ್ತೊಂದು ರೋಚಕ ರೋಮಾಂಚಕ ಹಣಾಹಣಿಗೆ ಸಿದ್ಧತೆಯನ್ನು ಕಾಣ್ತಾ ಇದೆ. 1 ಎಸೆತ, 1 ಓಟುಗಳು ಬರಬೇಕಾಗಿದೆ. ಚೆಂಡು ಗಗನಕ್ಕೆ ಮುಖ ಮಾಡ್ತಾ ಇದೆ. ಈ ಬಾರಿ ನೋ ಮ್ಯಾನ್ಸ್ ಲ್ಯಾಂಡ್ ಅನ್ನ ಪಡ್ಕೊಂಡ್ರು. ಇವಾಗ ಅದ್ಯಾವ ರೀತಿಯ ತೀರ್ಪು ಹೊರಬೀಳತ್ತೆ ನೋಡಬೇಕಾಗಿದೆ. ಕಲಂದರ್, ದಯವಿಟ್ಟು ಕ್ರೀಡಾಂಗಣದಿಂದ ಒಂದಷ್ಟು ಹೊರಕ್ಕೆ ಬನ್ನಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಖಾಂತರವಾಗಿ ಪಂದ್ಯಾಟದ ಜಯವನ್ನು ಕಾಣ್ತಾ ಇದೆ ಗ್ಲಾಡಿಯೇಟರ್ ಸಂತೆಕಟ್ಟೆಯ ತಂಡ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಜೊತೆಗಾಗಿ ಪಂದ್ಯಾಟದಲ್ಲಿ ಭಾಗವಹಿಸಿ ಅಂತಿಮ ಹಂತದಲ್ಲಿ ವಿರೋಚಿತ ಸೋಲನ್ನು ಕಾಣ್ತಾ ಇರತಕ್ಕಂಥ ಪೂಜಾ ರಾಕರ್ಸ್ ಆಟಗಾರರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ದಿನದ ಮುಂದಿನ ಹಂತಕ್ಕಾಗಿ ಮತ್ತೆ ಪ್ರವೀಣ್ ಪಾವಂಜೆ.